ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 545 PSI ಪರೀಕ್ಷೆಗೆ ಕೊನೆ ಕ್ಷಣದ ತಯಾರಿ ಹೇಗೆ ಈ ವಿಷಯದ ಕುರಿತು ಮಾತನಾಡೋಣ. ಮತ್ತು ಪತ್ರಿಕೆ ಒಂದರಲ್ಲಿ 40+ ಸ್ಕೋರ್ ಮಾಡುವುದರ ಸೀಕ್ರೆಟ್ ಏನು, ಹಾಗೆ ಪ್ರಮುಖ ಪ್ರಬಂಧಗಳು ಯಾವುವು ಈ ಒಂದು 545 PSI ಪರೀಕ್ಷೆಗೆ, ಹಾಗೆ ಪತ್ರಿಕೆ 2ರಲ್ಲಿ ಪ್ರಶ್ನೆ ಪತ್ರಿಕೆಯಿಂದಲೇ ಉತ್ತರ ಹುಡುಕೋದು ಹೇಗೆ, ಈ ಎಲ್ಲ ವಿಷಯವನ್ನ ಒನ್ ಬೈ ಒನ್ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. 545 ಮತ್ತು 402 ಈ ಎರಡು PSI ಪರೀಕ್ಷೆಗಳಿಗೆ ಯಾರ್ಯಾರು ತಯಾರು ಮಾಡ್ತಾ ಇದ್ದಾರೆ ಅವರಿಗಾಗಿ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಒಂದು ಬಿಗ್ ಕೋರ್ಸ್ ಅವೈಲೇಬಲ್ ಇರುತ್ತೆ ಕನ್ನಡ ಮಾಧ್ಯಮದಲ್ಲಿ. ಈ ಒಂದು ಕೋರ್ಸ್ನಲ್ಲಿ ಪೇಪರ್ 1ನ ಒಂದು ನೋಟ್ಸ್ ಮತ್ತು ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಪ್ರಬಂಧ, ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೈಟಿಂಗ್ ನೋಟ್ಸ್ ಮತ್ತು ಕ್ಲಾಸಸ್ ಬೋತ್ ಅವೈಲೇಬಲ್ ಇರುತ್ತೆ. ಹಾಗೆ ಪತ್ರಿಕೆ 2ರಲ್ಲಿ ನೋಟ್ಸ್ ಮತ್ತು ಟೆಸ್ಟ್ ಸಿರೀಸ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ 402 ಪರೀಕ್ಷೆಗಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಒಂದು PSI ಕೋರ್ಸ್ ಕೂಡ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಲಾಂಚ್ ಆಗುತ್ತೆ. ಸೊ ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಸೊ ಜಾಯಿನ್ ಟು ಲರ್ನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಒನ್ಸ್ ನೀವು ಚೆಕ್ ಮಾಡ್ಬೋದು ಅಂತ ಹೇಳ್ತಾ, ಮೊದಲೇದಾಗಿ 545 PSI ಪರೀಕ್ಷೆಗೆ ಕೊನೆ ಕ್ಷಣದ ತಯಾರಿ ಹೇಗೆ, ಒಂದು ಲಾಸ್ಟ್ ಮೊಮೆಂಟ್ ಪ್ರಿಪ್ರೇಷನ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಸೊ ಕಂಪ್ಲೀಟ್ ಪ್ರಿಪ್ರೇಷನ್ ಅಲ್ಲ, ಕೊನೆ ಮೂಮೆಂಟ್ನ ಒಂದು ಪ್ರಿಪ್ರೇಷನ್. ಈ ಒಂದು ಕಂಡೀಷನ್ನಲ್ಲಿ ಈಗ ಆಲ್ರೆಡಿ ನೀವು ಹೆಚ್ಚಿಗೆ ಓದಿರ್ಬೋದು, 2 years ಆರ್ 3 years ಇಂದ ಓದ್ತಾ ಇರ್ಬೋದು, ಹೆಚ್ಚಿಗೆ ಓದಿರ್ಬೋದು ಅಥವಾ ಓದಿಲ್ಲದೆ ಕೂಡ ಇರಬಹುದು. ಬಟ್ ಈ ಒಂದು ಸಮಯದಲ್ಲಿ ಒಂದು ಎಕ್ಸಾಮ್ ಟೆನ್ಷನ್ ಇರುತ್ತೆ ಕಾಮನ್ ಆಗಿ ಫಾರ್ ಎವ್ರಿ ಒನ್. ಬಟ್ ಆ ಟೆನ್ಷನ್ ಅಥವಾ ಚಿಂತೆ ಏನಿರುತ್ತೆ ಅದು ನಮಗೆ ಹೆಲ್ಪ್ ಆಗೋದಿಲ್ಲ, ಪ್ರಯೋಜನ ಇಲ್ಲ ಆ ಚಿಂತೆ ಮಾಡೋದ್ರಿಂದ. ಬಿಕಾಸ್ ನಾವು ಚಿಂತೆ ಮಾಡೋದ್ರಿಂದ ಪರೀಕ್ಷೆ ಪಾಸ್ ಆಗೋದಿಲ್ಲ. ಸೊ ದೆರ್ ಇಸ್ ಅ ಪ್ರೊಸೆಸ್, ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಒಂದು ಪ್ರೊಸೆಸ್ ಇರುತ್ತೆ. ಯಾವ ರೀತಿ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗಬೇಕು ಅಂತಂದರೆ ವಿ ಹ್ಯಾವ್ ಟು ಟ್ರಾವೆಲ್, ನಾವು ಟ್ರಾವೆಲ್ ಮಾಡಬೇಕು. ಬಟ್ ಚಿಂತೆ ಮಾಡಬಾರ್ದು, ಚಿಂತೆ ಮಾಡಿದ್ರೆ ನಾವು ಆ ಒಂದು ಡಿಸ್ಟೆನ್ಸನ್ನು ಕವರ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಪ್ರಿಪ್ರೇಷನ್ ಟು ಸಕ್ಸಸ್, ಪ್ರಿಪ್ರೇಷನ್ನಿಂದ ಸಕ್ಸಸ್ವರೆಗೆ ನಾವೊಂದು ಪೊಲೀಸ್ ಅಥವಾ PSI ಆಗಬೇಕು ಅನ್ನುವಂಥ ಒಂದು ಸಕ್ಸಸ್ವರೆಗೆ ದೆರ್ ಇಸ್ ಅ ಪ್ರೊಸೆಸ್. ಆ ಪ್ರೊಸೆಸ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಹಾಗಾಗಿ ವಿತೌಟ್ ಟೆನ್ಷನ್, ಸೊ ಬಿ ಕೂಲ್ ಆ್ಯಂಡ್ ಕಾಮ್. ಸೊ ಕೂಲ್ ಆಗಿರಿ ಮತ್ತು ಕಾಮ್ ಆಗಿರಿ. ಚಿಂತೆ ಮಾಡೋದ್ರಿಂದ ಸಕ್ಸಸ್ ಬರೋದಿಲ್ಲ. ಸೊ ಥಿಂಕ್ ಪ್ರಾಕ್ಟಿಕಲಿ. ಸೊ ಬಿ ಕೂಲ್ ಆ್ಯಂಡ್ ಕಾಮ್ ಆ್ಯಂಡ್ ಡೂ ರಿವಿಷನ್. ಸೊ ಡೂ ರಿವಿಷನ್ ಅಂತಂದರೆ ಇಷ್ಟೊತ್ತವರೆಗೂ ಅಂದರೆ ಇಲ್ಲಿಯ ತನಕ ಏನೇನು ಓದಿದ್ದೀರಾ ಫ್ರಮ್ ಪಾಸ್ಟ್ 2-3 years ಇಂದ ಅದೆಲ್ಲವನ್ನ ಕೂಡ ಒಂದು ಕಡೆಯಿಂದ ರಿವಿಷನ್ ಮಾಡಿ. ಸೊ ಹೊಸ ವಿಷಯವನ್ನು ಏನೂ ಓದುವಂತಹ ಅವಶ್ಯಕತೆ ಇಲ್ಲ ಈ ಒಂದು ಟೈಮ್ನಲ್ಲಿ. ಸೊ ಇದು ಫಸ್ಟ್ ಪಾಯಿಂಟ್ ತಾವು ಅಬ್ಸರ್ವ್ ಮಾಡಬೇಕು. ಇನ್ನು ಎರಡನೇದಾಗಿ ನೆಗೆಟಿವ್ ಮಾತನಾಡುವಂತಹ ಜನರಿಂದ ಸ್ವಲ್ಪ ದೂರ ಇರಬೇಕು. ಬಿಕಾಸ್ ಅಟ್ ಪ್ರೆಸೆಂಟ್ ಸೊಸೈಟಿಯಲ್ಲಿ ಇನ್ಕ್ಲೂಡಿಂಗ್ ಸೋಷಿಯಲ್ ಮೀಡಿಯಾ, ಸೊ ನೆಗೆಟಿವಿಟಿ ತುಂಬ ಇದೆ. ಸೊ 90% ನೆಗೆಟಿವಿಟಿ ಇರುತ್ತೆ, ನೆಗೆಟಿವ್ ಕಾಮೆಂಟ್ಸ್ ಇರುತ್ತೆ, ನೆಗೆಟಿವಿಟಿ ಇರುತ್ತೆ. ಸೊ ವೆರೆವರ್ ವಿ ಟಾಕ್, ನಾವೆಲ್ಲೇ ಮಾತನಾಡಕ್ಕೆ ಹೋದ್ರೂ ಕೂಡ ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಬಿಕಾಸ್ ನೆಗೆಟಿವಿಟಿ ಕೆಲವೊಂದು ಸಲ ನಮ್ಮ ಕಾನ್ಫಿಡೆನ್ಸನ್ನು ಸಾಯಿಸುತ್ತೆ. ಬಟ್ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನಮ್ಮ ಕೈಯಲ್ಲಿರೋದೇನು, ಆಸ್ಪಿರೆಂಟ್ಸ್ನ ಹ್ಯಾಂಡ್ಸ್ನಲ್ಲಿ ಅಥವಾ ಕೈಯಲ್ಲಿರೋದು ಏನು ಅಂತಂದರೆ ವಿತ್ ಫೋಕಸ್ಡ್ ಸ್ಟಡಿ ಆ್ಯಂಡ್ ವಿತ್ ಫೋಕಸ್ಡ್ ಅಟೆಂಪ್ಟ್. ಒಂದು ಫೋಕಸ್ಡ್ ಸ್ಟಡಿ ಮತ್ತು ಫೋಕಸ್ಡ್ ಅಟೆಂಪ್ಟ್ ಎರಡೇ ನಮ್ಮ ಕೈಯಲ್ಲಿದೆ. ಅದು ಬಿಟ್ಟು ಬೇರೆ ಏನೂ ಕೂಡ ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ನೀವು ಎಷ್ಟು ಫೋಕಸ್ಡ್ ಆಗಿ ಸ್ಟಡಿ ಮಾಡ್ತೀರಾ ಮತ್ತು ಎಷ್ಟು ಫೋಕಸ್ಡ್ ಆಗಿರ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥರ್ಡ್ ಪಾಯಿಂಟ್ ಏನು ಅಂತಂದರೆ, ಯಾವಾಗ ನಾವು ಪರೀಕ್ಷೆ ಪಾಸ್ ಆಗೋದಿಲ್ಲ, ಸೊ ಯಾವುದೇ ಒಂದು ಎಕ್ಸಾಮ್ 545 PSI ಎಕ್ಸಾಮ್ ನಾವು ಯಾವಾಗ ಪಾಸ್ ಆಗೋದಿಲ್ಲ ಅಂತಂದರೆ ಆ ಪರೀಕ್ಷೆಗೆ ಬೇಕಾದಂತಹ ಜ್ಞಾನ, ನಾಲೆಡ್ಜ್ ನಮ್ಮಲ್ಲಿ ಕಡಿಮೆ ಇದ್ದಾಗ. ಯಾಕಂದರೆ ಎಲ್ಲ ಸಬ್ಜೆಕ್ಟ್ ಮೇಲೆ ನಮಗೆ ಹೋಲ್ಡ್ ಇರಬೇಕಾಗತ್ತೆ, ನಾಲೆಡ್ಜ್ ಇರಬೇಕಾಗತ್ತೆ. ವಿತೌಟ್ ಪ್ರಾಪರ್ ಪ್ರಿಪ್ರೇಷನ್, ವಿತೌಟ್ ಪ್ರಾಪರ್ ರೀಡಿಂಗ್, ವಿತೌಟ್ ಪ್ರಾಪರ್ ನಾಲೆಡ್ಜ್, ಉದಾಹರಣೆಗೆ ಇತಿಹಾಸ, ಭೂಗೋಳ, ಸಂವಿಧಾನ ಏನೇ ಇರಬಹುದು, ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ಅಥವಾ ಪ್ರಬಂಧ, ಎಲ್ಲದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇದ್ದಾಗ, ಸೊ ಎಲ್ಲದ್ರ ಬಗ್ಗೆ ಸ್ಟಡಿಯನ್ನು ನಾವು ಸರಿಯಾಗಿ ಮಾಡಿದಾಗ, ಪ್ರಾಪರ್ ವೇಯಲ್ಲಿ ನಾವು ಸ್ಟಡಿ ಮಾಡಿದಾಗ ನಾಲೆಡ್ಜ್ ಇರುತ್ತೆ. ಯಾವಾಗ ನಾಲೆಡ್ಜ್ ಕಡಿಮೆ ಇರುತ್ತೆ ನಮಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ. ಸೊ ವೀಕ್ ಏರಿಯಾಸ್ ಏನು ಮಾಡುತ್ತೆ, ನಮ್ಮನ್ನು ಎಕ್ಸಾಮ್ನಲ್ಲಿ ಪಾಸ್ ಆಗೋಕೆ ಬಿಡೋದಿಲ್ಲ. ಹಾಗಾಗಿ ಫಸ್ಟ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಏನು ಅಂತಂದರೆ ನಾನು ಏನೇನು ಓದಿದ್ದೀನಿ ಅಟ್ಲೀಸ್ಟ್ 70% ನಾವು ಚೆನ್ನಾಗಿ ಒಂದು ಕಾನ್ಫಿಡೆಂಟ್ ಆಗಿ ನಾವು ಓದಿರಬೇಕು. ಎಕ್ಸಾಮ್ನಲ್ಲಿರುವಂತಹ 100% ಸಿಲೆಬಸ್ನಲ್ಲಿ 70% ಅಕ್ಯುರೇಸಿಯನ್ನು ನಾವು ಮೇಂಟೈನ್ ಮಾಡಿದ್ರೆ ಎಕ್ಸಾಮ್ನಲ್ಲಿ ನಾವು ಸೆಲೆಕ್ಟ್ ಆಗ್ತೀವಿ. ಹಾಗಾಗಿ ಇಷ್ಟು ದಿನ ನೀವು ಏನೆಲ್ಲ ಓದಿದ್ದೀರಾ ಅದನ್ನು ರಿವಿಷನ್ ಮಾಡಿ.
ಪೇಪರ್ 1 ಪೇಪರ್ 2 ಎರಡರ ಬಗ್ಗೆ ರಿವಿಷನ್ ಮಾಡಬೇಕಾಗುತ್ತೆ. ಸೊ ಇದು ಬೇಸಿಕ್ ರೂಲ್ಸ್ ಆಗುತ್ತೆ. ಸೊ ಕೊನೆ ಮೂಮೆಂಟ್ನ ಈ ಒಂದು 3 ಪಾಯಿಂಟ್ಸ್ ಏನಿರುತ್ತೆ ಇದು ಬೇಸಿಕ್ ರೂಲ್ಸ್. ಒಂದು ನೆಗೆಟಿವ್ ಪೀಪಲಿಂದ ದೂರ ಇರಿ, ಒಂದು ನೀವು ಏನು ರಿವಿಷನ್ ಮಾಡಿದ್ದೀರಾ ಅಥವಾ ಏನು ಪ್ರಿಪ್ರೇಷನ್ ಮಾಡಿದ್ದೀರಾ ಅದನ್ನು ಡೂ ರಿಪೀಟೆಡ್ ರಿವಿಷನ್. ಸೊ ನಿಮ್ಮ ಓನ್ ನೋಟ್ಸ್ ಅಥವಾ ನಿಮ್ಮ ಓನ್ ಕಂಟೆಂಟಿಂದ. ಸೊ ನೆಕ್ಸ್ಟ್ ಬರೋದೆ ಪತ್ರಿಕೆ ಒಂದರಲ್ಲಿ 40+ ಸ್ಕೋರ್ನ ಸೀಕ್ರೆಟ್ ಏನು. ಇಲ್ಲಿ ಕೆಲವೊಂದು ಬಾರಿ ನಾವು ಹಳೆಯ ಒಂದು ಸೆಲೆಕ್ಷನ್ ಲಿಸ್ಟನ್ನು ನೋಡಿದಾಗ ಸೊ ಆ ಟೈಮಲ್ಲಿ ಸ್ಕ್ಯಾಮ್ ಆಗಿದೆ, ಆ ರೀತಿ ಆಗಿದೆ. ಅಪಾರ್ಟ್ ಫ್ರಮ್ ದ್ಯಾಟ್ ಕೆಲವೊಂದು ಕಡೆ ಸೀರಿಯಸ್ ಆಗಿ ನಾವು ಆಸ್ಪಿರೆಂಟ್ಸ್ನ ಒಂದು ಮಾರ್ಕ್ಸನ್ನು ನೋಡಿದಾಗ ಅವರು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರ ಸ್ಕೋರ್ ಏನಿರುತ್ತೆ ಪೇಪರ್ 1ನಲ್ಲಿ ಔಟ್ ಆಫ್ 50 ಮಾರ್ಕ್ಸ್ 35 to 40 ರೇಂಜಲ್ಲಿ ಇರ್ತಾರೆ. 35 to 40 ರೇಂಜ್. ಈ ರೇಂಜನ್ನು ನಾವು ಯಾವ ರೀತಿ ರೀಚ್ ಆಗಬೇಕು, ಈ ರೇಂಜಲ್ಲಿ ನಾವು ಇದ್ರೆ ಮಾತ್ರ ನಮಗೆ ಸೆಲೆಕ್ಷನ್ ಲಿಸ್ಟಲ್ಲಿ ಇರೋಕ್ಕೆ ಸಾಧ್ಯ. ನಮ್ಮ ಟಾರ್ಗೆಟ್ ಬಂದ್ಬಿಟ್ಟು ಅಪ್ ಟು 40, ನಮಗೆ 45 ಬಂದರೆ ಒಳ್ಳೆಯದು, ಅದು ಬೋನಸ್. ಬಟ್ 40ವರೆಗೂ ನಮ್ಮ ಟಾರ್ಗೆಟ್ ಇರಬೇಕು ಔಟ್ ಆಫ್ 50. ಸೊ ಈ ಒಂದು ಸೀಕ್ರೆಟ್ ಸ್ಕೋರ್ನ ಒಂದು ಕನ್ಸಿಸ್ಟೆನ್ಸಿ ಏನಿದೆ, ಕಾರಣ ಏನಿದೆ? ಮೊದಲೇದಾಗಿ ರೈಟಿಂಗ್ ಪ್ರಾಕ್ಟೀಸ್ ವಿತಿನ್ ಟೈಮ್. ಏನು ರೈಟಿಂಗ್ ಪ್ರಾಕ್ಟೀಸ್ ವಿತಿನ್ ಟೈಮ್ ಅಂತಂದರೆ ಎಕ್ಸಾಮ್ನಲ್ಲಿ ನಮಗೆ ಪ್ರಬಂಧ ಬರೆಯಿರಿ ಅಂತ ಕೇಳ್ತಾರೆ. ಎಕ್ಸಾಮ್ನಲ್ಲಿ ಒಂದು ಜೆರಾಕ್ಸಲ್ಲಿ ಪ್ರಬಂಧ ಕೊಟ್ಟು ಓದಿ ಅಂತ ಹೇಳಲ್ಲ, 10 ನಿಮಿಷದಲ್ಲಿ ಪ್ರಬಂಧ ಓದಿ ಅಂತ ಹೇಳಲ್ಲ, ಪ್ರಬಂಧವನ್ನು ಬರೆಯಿರಿ ಅಂತ ಕೇಳ್ತಾರೆ. ಬಟ್ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್ 545 ಎಕ್ಸಾಮ್ ಬರೀತಾ ಇರೋರಿಗೆ ಆಲ್ರೆಡಿ ಅನುಭವ ಇದೆ, ಹಾಗಾಗಿ ಈ ತಪ್ಪನ್ನು ಯಾರೂ ಮಾಡಲ್ಲ ಅಂತ ನಾವು ಭಾವಿಸ್ತೀವಿ. ಬಟ್ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್ ಹೊಸದಾಗಿ PS ಎಕ್ಸಾಮ್ ಬರೆಯಕ್ಕೆ ಬಂದಾಗ ಅಥವಾ ಪ್ರಿಪ್ರೇಷನ್ ಬಂದಾಗ ಕೊನೆ ಮೂಮೆಂಟಲ್ಲಿ ಓದ್ತಾರೆ, ಒಂದು 4 ಎಸ್ಸೆಗಳನ್ನು ಜೆರಾಕ್ಸ್ ತಗೊಂಡು ಅದನ್ನು ಓದ್ತಾರೆ. ಬಟ್ ಇದು ವರ್ಕ್ ಆಗಲ್ಲ. ಬಿಕಾಸ್ ಬಹಳಷ್ಟು ಜನ ಪ್ರಬಂಧವನ್ನು ಓದೋದ್ರಿಂದ ಎಕ್ಸಾಮ್ನಲ್ಲಿ ವಿತಿನ್ ಟೈಮಲ್ಲಿ ಬರೆಯೋಕೆ ಆಗೋದಿಲ್ಲ. ಎಕ್ಸಾಮ್ನಲ್ಲಿ ಪ್ರಬಂಧ ಓದಿ ಅಂತ ಕೇಳಲ್ಲ, ಪ್ರಬಂಧ ಬರೆಯಿರಿ ಅಂತ ಕೇಳ್ತಾರೆ. ಹಾಗಾಗಿ ಪ್ರತಿ ಒಂದು ಪ್ರಬಂಧವನ್ನು 30 ನಿಮಿಷದಲ್ಲಿ ಪ್ರಬಂಧ ಬರೆಯುವುದನ್ನು ತಾವು ಪ್ರಾಕ್ಟೀಸ್ ಮಾಡಬೇಕು. 30 ನಿಮಿಷದಲ್ಲಿ ಪ್ರಬಂಧವನ್ನು ಬರೀಬೇಕು. ಮಿನಿಮಮ್ 5 ಎಸ್ಸೆಗಳನ್ನು, ಕನಿಷ್ಠ 5 ಪ್ರಬಂಧಗಳನ್ನು ತಾವು ಬರೀಬೇಕು. ಆ್ಯಕ್ಚುಲಿ ನೀವು PSI ಪ್ರಿಪ್ರೇಷನ್ ಸ್ಟಾರ್ಟ್ ಯಾವಾಗ ಮಾಡ್ತೀರಾ ಅವಾಗಿನಿಂದಲೇ ಪ್ರತಿ ಭಾನುವಾರ ಒಂದು ಪ್ರಬಂಧವನ್ನು ಬರೆಯೋಕೆ ಪ್ರಯತ್ನವನ್ನು ಪಡಬೇಕಾಗುತ್ತೆ. ಯಾವಾಗ ನೀವು ಪ್ರಯತ್ನ ಪಡ್ತೀರಾ ಎಕ್ಸಾಮ್ಗೆ ಹೋಗೋ ಸಮಯದಲ್ಲಿ ಅವಾಗ ನಿಮಗೆ ಪರ್ಫೆಕ್ಷನ್ ಬರುತ್ತೆ. ಬಟ್ ಟಿಲ್ ಟುಡೇ ನೀವು ಮಾಡಿರಲಿಲ್ಲ ಅಂದರೆ ಅಟ್ಲೀಸ್ಟ್ ಇವಾಗ ಒಂದು 5 ಪ್ರಬಂಧಗಳನ್ನು ನೀವು ಪ್ರಿಪೇರ್ ಆಗಿ. ಸೊ ಜಾಯಿನ್ ಟು ಲರ್ನ್ ಆ್ಯಪಲ್ಲೋ ಅಥವಾ ಬೇರೆ ಕಡೆಯಿಂದ ಪ್ರಿಪೇರ್ ಆಗಿ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ ವಿತಿನ್ 30 ಮಿನಿಟ್ಸ್ 30 ನಿಮಿಷದಲ್ಲಿ ಪ್ರಬಂಧವನ್ನು ಬರೀಬೇಕಾಗುತ್ತೆ. ಇನ್ನು ಎರಡನೇದಾಗಿ 20 ನಿಮಿಷದಲ್ಲಿ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರವನ್ನು ಮಾಡಬೇಕು. ಕನಿಷ್ಠ 5 ಒಂದು ಟ್ರಾನ್ಸ್ಲೇಷನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು ವಿತಿನ್ 20 ಮಿನಿಟ್ಸ್. ಒಂದು 20 ಲೈನ್ಸ್ ಇರುವಂಥ ಪ್ಯಾಸೇಜನ್ನು ಕನ್ನಡದಿಂದ ಇಂಗ್ಲೀಷ್ಗೆ ತಾವು ಭಾಷಾಂತರ ಮಾಡಬೇಕು. ಇದನ್ನು ಜಾಯಿನ್ ಟು ಲರ್ನ್ ಆ್ಯಪಲ್ಲಾದರೂ ಮಾಡ್ಬೋದು, ಆ ಒಂದು ರೆಫರೆನ್ಸ್ ಇಟ್ಕೊಂಡು, ಇಲ್ಲ ಬೇರೆ ಕಡೆಯಿಂದಾದರೂ ಮಾಡ್ಬೋದು, ಯುವರ್ ವಿಶ್. ಥರ್ಡ್ ಬರೋದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ. ಇದು ಕೂಡ 20 ನಿಮಿಷದಲ್ಲಿ ತಾವು ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ. ಕನಿಷ್ಠ 5 ಒಂದು ಟ್ರಾನ್ಸ್ಲೇಷನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ 20 ನಿಮಿಷದಲ್ಲಿ ಪ್ರಿಸೈಸ್ ಬರವಣಿಗೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ಇದು ಕೂಡ 5 ಪ್ರಿಸೈಸ್ ರೈಟಿಂಗ್. ಪ್ರತಿಯೊಂದು ಪ್ರಿಸೈಸ್ ರೈಟಿಂಗ್ಗೆ 20 ನಿಮಿಷ ತಗೋಬಹುದು. 5 ಒಂದು ಎಕ್ಸಾಂಪಲ್ಸ್ಗಳನ್ನು ಎವ್ರಿ ಸೆಕ್ಷನಿಂದ 5 ಎಕ್ಸಾಂಪಲ್ಸ್ಗಳನ್ನು ಬರೆದು ನೀವು ಪ್ರಾಕ್ಟೀಸ್ ಮಾಡಬೇಕು ವಿತಿನ್ ಲಿಮಿಟೆಡ್ ಟೈಮ್ನಲ್ಲಿ. ಬಿಕಾಸ್ ಎಕ್ಸಾಮ್ನಲ್ಲಿ ಪೇಪರ್ 1ಗೆ 90 ಮಿನಿಟ್ಸ್ ಟೈಮ್ ಇದೆ, 1.5 hour ಟೈಮ್ ಇದೆ. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ ಹಾಲಲ್ಲಿ ಗ್ರಿಪ್ ಸಿಗುತ್ತೆ. ಪ್ರಬಂಧವನ್ನು ಓದಿ ಹೋಗ್ತೀರಾ, ಅಲ್ಲಿ ಟೈಟಲ್ ಅರ್ಥ ಆಗೋದಿಲ್ಲ, ಅಲ್ಲಿ ಕೈ ಓಡೋದಿಲ್ಲ. ಪ್ರಬಂಧ ಬರೆಯೋಕ್ಕಿಂತ ಮುಂಚೆ 5 ನಿಮಿಷ ನೀವು ಏನೇನು ಬರಿಬೇಕು ಅಂತ ಬ್ಯಾಕ್ ಸೈಡಲ್ಲಿ ಒಂದು ಪೆನ್ಸಿಲಿಂದ ಸ್ಟ್ರಕ್ಚರ್ ಹಾಕೋಬೇಕು. ಪೀಠಿಕೆಯಲ್ಲಿ ಏನು ಬರಿಬೇಕು, ವಿಷಯ ವಿಸ್ತರಣೆಯಲ್ಲಿ ಏನು ಬರಿಬೇಕು, ಉಪಸಂಹಾರದಲ್ಲಿ ಏನು ಬರಿಬೇಕು, ಅದನ್ನು ಸ್ಟ್ರಕ್ಚರ್ ಹಾಕೋಬೇಕು ಬ್ಯಾಕ್ಗ್ರೌಂಡಲ್ಲಿ. ಇದನ್ನು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಎಸ್ಸೆಗಳನ್ನು ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಬ್ರೀಫ್ ಆಗಿ. ಫಾರ್ ಎಕ್ಸಾಂಪಲ್ ಇವತ್ತೇನು ಕೃತಕ ಬುದ್ಧಿಮತ್ತೆ ಒಂದು ವರವೋ ಶಾಪವೋ ಚರ್ಚಿಸಿ ಅಂತ ಪ್ರಬಂಧ ಕೇಳಿದ್ರು ಅಂತ ಅನ್ಕೊಳ್ಳೋಣ. ಹಾಗಾದರೆ ಪೀಠಿಕೆ ಏನು ಬರೀಬೇಕು, ವಿಷಯ ವಿಸ್ತರಣೆ ಏನು ಬರೀಬೇಕು, ಇದು ಇಮಿಡಿಯೇಟ್ ಆಗಿ ಥಾಟ್ ಬರೋದಿಲ್ಲ. ಹಾಗಾಗಿ ಬರೆದು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಇಮಿಡಿಯೇಟ್ ಆಗಿ ಆ ಒಂದು ಥಾಟ್ ಬರುತ್ತೆ, ಯಾವ ರೀತಿ ನಾವು ಎಸ್ಸೆನ ಬಿಲ್ಡ್ ಮಾಡಬೇಕು ಅಂತ. ಸೊ ಹಾಗಾಗಿ 40+ ಸೀಕ್ರೆಟ್ನ ಸ್ಕೋರ್ ಇಷ್ಟೇ ವಿತ್ ರೈಟಿಂಗ್ ಪ್ರಾಕ್ಟೀಸ್. ಸಿಂಗಲ್ ಲೈನಲ್ಲಿ ಹೇಳಬೇಕು ಅಂದರೆ ಎಲ್ಲ ಸೆಕ್ಷನಲ್ಲಿ 5 ಎಕ್ಸಾಂಪಲ್ಸನ್ನು ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ 35 to 40 ಸ್ಕೋರನ್ನು ತಾವು ಈಸಿಲಿ ಎಕ್ಸಾಮ್ನಲ್ಲಿ ಮಾಡಬಹುದು. ಎಸ್ಪೆಷಲಿ ವೀಕ್ಲಿ ಮಾಡ್ಕೊಂಡು ಬಂದಿದ್ರೆ ಇನ್ನೂ ಒಳ್ಳೆಯದು. 40 ಮೇಲೆ ತಾವು ಸ್ಕೋರ್ ಮಾಡೋಕ್ಕೆ ಸಾಧ್ಯ ಇದೆ, ಬಿಕಾಸ್ ಟೈಮ್ ಶಾರ್ಟೇಜ್ ಆಗೋದಿಲ್ಲ.
ಇನ್ನು ನೆಕ್ಸ್ಟ್ ಟಾಪಿಕ್ಗೆ ಬರೋಣ. ಪ್ರಮುಖ ಪ್ರಬಂಧಗಳು ಯಾವುವು ವಿತ್ ರೆಸ್ಪೆಕ್ಟ್ ಟು 545 PSI ಎಕ್ಸಾಮ್. ಸೊ ನಾವು ಕಳೆದ 2 ವರ್ಷಗಳಿಂದ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಟಿಲ್ ಟುಡೇ 35+ ಎಸ್ಸೆಗಳನ್ನು ಚರ್ಚೆ ಮಾಡಿದ್ದೀವಿ. ಸುಮಾರು ಯೂಟ್ಯೂಬ್ನಲ್ಲಿ ಒಂದು 20+ ಎಸ್ಸೆಗಳನ್ನು ಚರ್ಚೆ ಮಾಡಿದ್ದೀವಿ, ಫುಲ್ ಲೆಂತ್ ಕ್ಲಾಸಸ್ಗಳನ್ನು. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅರೌಂಡ್ 11 ಕ್ಲಾಸಸ್ಸನ್ನು ಚರ್ಚೆ ಮಾಡಿದ್ದೀವಿ ವಿತ್ ರೆಸ್ಪೆಕ್ಟ್ ಟು ಆಲ್ ಕರೆಂಟ್ ಅಫೇರ್ಸ್. ಯಾವುದ್ಯಾವುದು ಚರ್ಚೆಯಲ್ಲಿರುವಂಥ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು. ಹಾಗಾಗಿ ಪ್ರಮುಖ ಪ್ರಬಂಧಗಳನ್ನು ನಾವಿಲ್ಲಿ ಕೆಲವೊಂದು ಪಿಕ್ ಮಾಡ್ತಾ ಇದ್ದೀವಿ. ಬಟ್ ನೀವೇನಾದರೂ ನಮ್ಮ ಯೂಟ್ಯೂಬನ್ನು ಮತ್ತು ನಮ್ಮ ಆ್ಯಪನ್ನು ಫಾಲೋ ಮಾಡ್ತಾ ಬಂದಿದ್ರೆ 100% ಗ್ಯಾರಂಟಿ ವಿತಿನ್ 5 ಟಾಪಿಕ್ಸಲ್ಲಿ ಒಂದು ಟಾಪಿಕ್ ತಮಗೆ ಅಥವಾ 2 ಟಾಪಿಕ್ಸ್ ಬಂದೇ ಬರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಸೆಕ್ಷನ್ನಿಂದ ನಾವು ಕವರ್ ಮಾಡಿದ್ದೀವಿ. ಬಟ್ ಬಹಳಷ್ಟು ಜನ ಕೇಳ್ತಾರೆ, ನೀವು ಹೇಳಿದ್ದೇ ಬರುತ್ತಾ ಅಂತ. ಹಂಗಲ್ಲ. ಸುದ್ದಿಲಿರುವಂಥ ಟಾಪಿಕನ್ನು ನಾವು ಚರ್ಚೆ ಮಾಡಿದ್ದೀವಿ ಒಂದು ಭರವಸೆ ಇಟ್ಕೊಂಡು ಅದರಲ್ಲಿ ಬರುತ್ತೆ ಅಂತ. ಹಾಗಾಗಿ ತಾವು ಕೂಡ ಫೋಕಸ್ಡ್ ಆಗಿ ನೋಡ್ಕೋಬೇಕಾಗತ್ತೆ. ಅಥವಾ ಬೇರೆಯವರ ಒಂದು ಪ್ರಬಂಧಗಳನ್ನು ರೆಫರ್ ಮಾಡ್ತಾ ಇದ್ರೆ ವೆಲ್ ಆ್ಯಂಡ್ ಫೈನ್, ಗುಡ್. ಅದನ್ನು ಕೂಡ ತಾವು ಫಾಲೋ ಮಾಡ್ಬೋದು. ಇಲ್ಲ ಜಾಯಿನ್ ಟು ಲರ್ನ್ ಆ್ಯಪ್ನ ಒಂದು ಅಥವಾ ಯೂಟ್ಯೂಬ್ನ ಎಸ್ಸೆಗಳು ತಮಗೆ ಸೆಟ್ ಆಗಿದ್ರೆ, ತಮಗೆ ಒಂದು ಇಷ್ಟ ಆಗಿದ್ರೆ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಎನಿ ಒನ್, ಯಾರ್ದಾದ್ರೂ ಒಬ್ಬನ್ನ ಫಾಲೋ ಮಾಡಿದ್ರೆ ಸಾಕು. ಇಲ್ಲಿ ಏನಾಗುತ್ತೆ, PTK ರೆಡಿಮೇಡ್ ಎಸ್ಸೆಗಳಿದೆ. PTK ವಿಷಯ ವಿಸ್ತರಣೆ ಉಪಸಂಹಾರ. ಅದನ್ನು ತಾವು ನೋಡ್ಕೋಬಹುದು. ಫಸ್ಟ್ ಟಾಪಿಕ್ಗೆ ಬರೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸುಮಾರು ಒಂದು ಸುದ್ದಿಯಲ್ಲಿದೆ ಕಳೆದ ಒಂದು 2-3 ತಿಂಗಳಲ್ಲಿ. ಹಾಗಾಗಿ ಇದ್ರ ಮೇಲೆ ನಾವು ಎಸ್ಸೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೈನ್ಸ್ ಆ್ಯಂಡ್ ಟೆಕ್ನಲ್ಲಿ ಕೃತಕ ಬುದ್ಧಿ ಮತ್ತು ಪ್ರಸ್ತುತ ಸಮಾಜಕ್ಕೆ ಒಂದು ವರವೋ ಶಾಪವೋ ಚರ್ಚಿಸಿ ಅಂತ. ಹಾಗಾಗಿ ಇದನ್ನು ತಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಇದ್ರ ಬಗ್ಗೆ ಒಂದು ಸುಮಾರು ಒಂದು 30 ನಿಮಿಷ ಕ್ಲಾಸ್ ಇದೆ ಮತ್ತು 8 ಪೇಜು ಎಸ್ಸೆ ಇದೆ. ಇದರಲ್ಲಿ ನೀವು 4-5 ಪೇಜಸ್ ಬರೆದ್ರೂ ಕೂಡ ಎಕ್ಸಾಮ್ನಲ್ಲಿ ನಿಮಗೆ ಮೋರ್ ದೆನ್ 16-17 ಸ್ಕೋರ್ ಆಗುತ್ತೆ. ಇದನ್ನ ತಾವು ಚೆಕ್ ಮಾಡ್ಕೋಬಹುದು. ಹಾಗೆ ಇಸ್ರೇಲ್ ಹಮಾಸ್ ನಡುವಿನ ಜಾಗತಿಕ ಸಂಘರ್ಷ ಇದು ಕೂಡ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇದೆ. ಇದನ್ನ ಇಂಟರ್ನ್ಯಾಷನಲ್ ಸೆಕ್ಷನ್ ಅಂಡರಲ್ಲಿ ಕೇಳಬಹುದು ಜಾಗತಿಕ ಸುದ್ದಿಯಲ್ಲಿ. ಇನ್ನು ಚಂದ್ರಯಾನ 3 ಮೂರನೇ ಟಾಪಿಕ್. ಚಂದ್ರಯಾನ 3 ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಸಾಧನೆಗಳ ಕಿರೀಟಕ್ಕೆ ಮತ್ತೊಂದು ಗರಿ ಚರ್ಚಿಸಿ. ಇದನ್ನ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಸ್ಸೆ. ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ರಿಲೇಟೆಡ್ ಟು ಸ್ಪೇಸ್ ಆರ್ ಇಸ್ರೋ ವಾಟ್ ಎವರ್, ಅಲ್ಲಿ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ 5G ತಂತ್ರಜ್ಞಾನ ಕೂಡ ಕೇಳ್ಬೋದು ಸೈನ್ಸ್ ಅಂಡರಲ್ಲಿ. 3 ಎಸ್ಸೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಕೃತಕ ಬುದ್ಧಿಮತ್ತೆ, ಎರಡನೇದು ಚಂದ್ರಯಾನ, ಮೂರನೇದು 5G ಟೆಕ್ನಾಲಜಿ. ಈ 3ರ ಮೇಲೆ ಒಂದು ಎಸ್ಸೆ ಕೇಳ್ಬೋದು. 3 ಎಸ್ಸೆಗಳು ಜಾಯಿನ್ ಟು ಲರ್ನ್ನಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನು ಫೋರ್ತ್ ಒನ್ ಬರೋದು G20. ಈ G20 ಗುಂಪಿನ ಜಾಗತಿಕ ಮಹತ್ವ ಹಾಗೂ ಇದರಲ್ಲಿ ಭಾರತದ ಸ್ಥಾನಮಾನ. ಇದನ್ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ನೆಕ್ಸ್ಟ್ ಬರೋದೇ ಭಾರತದಲ್ಲಿ ಮೀಸಲಾತಿ ಪದ್ಧತಿಯ ಹಿನ್ನೋಟ ಹಾಗೂ ಮುನ್ನೋಟ. ಇದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೂ ಮೀಸಲಾತಿ ಮಸೂದೆಗಳು, ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಕೂಡ ಒಂದು ಎಸ್ಸೆ ಬರಬಹುದು. ಇದು ಕೂಡ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಪ್ರಸ್ತುತ ಸಮಾಜದಲ್ಲಿ ಪೊಲೀಸರ ಪಾತ್ರ. ಪೊಲೀಸರ ಮೇಲೆ ಕೇಳಬಹುದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಇದನ್ನ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇರುತ್ತೆ. ಇಷ್ಟೊತ್ತವರೆಗೂ ಯಾವ್ಯಾವ ಎಸ್ಸೆ ಟಾಪಿಕ್ ಅನ್ನು ಹೇಳಿದೀವಿ ಎಲ್ಲವೂ ಕೂಡ ಜಾಯಿನ್ ಟು ಲರ್ನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಬಟ್ ಈ ಒಂದು ಟಾಪಿಕ್ಸ್ ಅನ್ನ ಬಿಟ್ಟು ಬೇರೆ ಟಾಪಿಕ್ ಅನ್ನ ಯಾವ್ದು ಕೇಳಬಹುದು ಅಂತ ತಮಗ್ ಅನ್ಸುತ್ತೆ. ತಾವು ಕೂಡ ಕಳೆದ 2 ವರ್ಷಗಳಿಂದ ಸ್ಟಡಿ ಮಾಡ್ತಾ ಇರ್ತೀರಾ. ತಮಗೆ ಅನ್ಸಿದ್ರೆ ಅದನ್ನ ಕೂಡ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. ಯಾರ್ಯಾರು ಬೇರೆಯವರು ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಕೊನೆ ಮೂಮೆಂಟ್ ಅಲ್ಲಿ ನೋಡ್ಕೊಳ್ಳೋಕೆ. ನೆಕ್ಸ್ಟ್ ಬರೋದೆ ಪತ್ರಿಕೆ 2ರಲ್ಲಿ ಪ್ರಶ್ನೆ ಪತ್ರಿಕೆಯಿಂದಲೇ ಉತ್ತರ ಹುಡುಕೋದು ಹೇಗೆ. ಯಾಕೆ ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ ಅಲ್ವಾ. ಇದನ್ನು ನೋಡಿದ ತಕ್ಷಣ ಹಾಗಾದ್ರೆ ಓದೋದೇ ಬೇಡವಾ, ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಸಾಕ ಅಲ್ಲಿಂದನೇ ಉತ್ತರ ಗೊತ್ತಾಗ್ಬಿಡುತ್ತಾ ಅಂತ ಪ್ರಶ್ನೆ ಯೂಶುವಲಿ ರೈಸ್ ಆಗುತ್ತೆ ನಮಗೆ. ಬಟ್ ಇದು ಹಾಗಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಎಷ್ಟೇ ಓದಿದ್ರು ಕೂಡ ಪೇಪರ್ 2ಗೆ GK ಅನ್ನೋದು ಓಷನ್ ಇದ್ದ ಹಾಗೆ. ಎಷ್ಟೇ ಓದಿದ್ರು ಕೂಡ ಎಲ್ಲ ವಿಷಯವನ್ನು ಸರಿಯಾಗಿ ಓದಿದ್ದೇ ಆದಲ್ಲಿ, ಎಲ್ಲ ವಿಷಯ ಅಂದರೆ ಅಕಾರ್ಡಿಂಗ್ ಟು ಸಿಲೆಬಸ್. ಬೇಸಿಕ್ ಬುಕ್ಸ್, DSCRT ಬುಕ್ಸ್ ಪ್ಲಸ್ NCERT ಬುಕ್ಸ್ ಪ್ಲಸ್ ರೆಫರೆನ್ಸ್ ಬುಕ್ಸ್ ಪ್ಲಸ್ ಇಂಪಾರ್ಟೆಂಟ್ ವೆಬ್ಸೈಟ್ ಕ್ವಶನ್ಸ್, ಕರೆಂಟ್ ಅಫೇರ್ಸ್ ಎಲ್ಲವನ್ನ ಓದಿದ್ರು ಕೂಡ ನಾವು 40ರಿಂದ 50 ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಸಿಗ್ಬೋದು. ಪ್ರಶ್ನೆ ನೋಡಿದ ತಕ್ಷಣ ನಮಗೆ ಉತ್ತರ ಗೊತ್ತಾಗುತ್ತೆ. ವೆನ್ ವಿ ರೆಡ್ ಎವ್ರಿಥಿಂಗ್ 2 or 3 times, 2 ಅಥವಾ 3 ಬಾರಿ ನಾವು ಓದಿದಾಗ ನಮಗೆ 40 to 50 ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಸಿಗ್ಬಹುದು. ಬಟ್ ಸೆಲೆಕ್ಷನ್ ಆಗಬೇಕು ಅಂತಂದ್ರೆ ವಿತೌಟ್ ನೆಗೆಟಿವ್ ಅಥವಾ ನೆಗೆಟಿವ್ ಎಲ್ಲ ತೆಗೆದು ಬಿಟ್ಟು ನಮ್ದು 65+ ಆದರೂ ಆಗಬೇಕಾಗುತ್ತೆ. ಆನ್ ಆನ್ ಎವರೇಜ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಕ್ವಶನ್ ಪೇಪರ್. ಬಟ್ ಆನ್ ಆನ್ ಎವರೇಜ್ 55, 60, 65 ಡಿಪೆಂಡ್ಸ್ ಆನ್ ಕ್ವಶನ್ ಪೇಪರ್. But with respect to general merit, it all around 65.
ಸೊ ಹಾಗಾಗಿ ಈ 40-50 ಪ್ರಶ್ನೆಗಳಿಗೆ ನಮಗೆ ನೇರವಾಗಿ ಉತ್ತರ ಸಿಗುತ್ತೆ. ಬಟ್ ಕೆಲವೊಂದು ಪ್ರಶ್ನೆಗಳಿಗೆ ಏನಾಗುತ್ತೆ ಅಂತಂದರೆ ನಮಗೆ ಉತ್ತರ ಗೊತ್ತಿರೋದಿಲ್ಲ. 50-50 ಇರುತ್ತೆ, 4 ಆಪ್ಷನ್ಸ್ ಇರುತ್ತೆ. ಸೊ ಅದರಲ್ಲಿ ಯಾವುದೋ ಒಂದು 2 ನಡುವೆ ಕನ್ಫ್ಯೂಷನ್ ಇರುತ್ತೆ. ಬಟ್ ಒಂದು ತಿಳ್ಕೊಳ್ಳಿ, ಪ್ರಶ್ನೆ ಪತ್ರಿಕೆಯಲ್ಲೇ ಉತ್ತರಗಳಿರುತ್ತೆ, ಅಂದರೆ 4 ಆಪ್ಷನ್ಸ್ ಇರುತ್ತೆ, ಆ 4ರಲ್ಲೇ ಒಂದು ಉತ್ತರ ಇರುತ್ತೆ ಪ್ರತಿ ಪ್ರಶ್ನೆಗೆ. ಆ ಉತ್ತರವನ್ನು ಹುಡುಕೋದಷ್ಟೇ ನಮ್ಮ ಕೆಲಸ. ಆ ಉತ್ತರವನ್ನು ಹೇಗೆ ಹುಡುಕಬೇಕು, ಯಾಕಂದರೆ ನಾವು ಉತ್ತರಗಳನ್ನು ಬಾಯಾಟ ಮಾಡ್ಕೊಂಡು ಹೋಗಿದ್ರೆ ಎಕ್ಸಾಮ್ ಹಾಲ್ನ ಹೊರಗಡೆ ಪ್ರಿಪ್ರೇಷನ್ ಮಾಡುವಾಗ ಒಂದು 10,000 ಪ್ರಶ್ನೆಗಳನ್ನು ಬಾಯಾಟ ಮಾಡ್ಕೊಂಡು ಹೋದರೆ ಸ್ವಲ್ಪ ವರ್ಕೌಟ್ ಆಗಲ್ಲ. ಈ 10,000 ಪ್ರಶ್ನೆಗಳ ಜೊತೆಗೆ ನೀವೇನಾದರೂ ಕಾನ್ಸೆಪ್ಟ್ ಗೊತ್ತಿದ್ರೆ ಅವಾಗ ವರ್ಕೌಟ್ ಆಗುತ್ತೆ ಎಕ್ಸಾಮ್ ಹಾಲ್ ಒಳಗಡೆ. ಹಾಗಾಗಿ ಉತ್ತರ ಮಾಡುವುದಕ್ಕಿಂತ ಮುಂಚೆ ಯಾವುದೇ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಒಂದು ನಿಮ್ಮ ತಲೆಯಲ್ಲಿರಬೇಕು, ಪ್ರಶ್ನೆಯನ್ನು ಕ್ಲಿಯರ್ ಆಗಿ ಸ್ಲೋ ಆಗಿ 2 ಅಥವಾ 3 ಬಾರಿ ಪ್ರಶ್ನೆಯನ್ನು ಓದ್ಕೋಬೇಕು. ಕ್ಲಿಯರ್ ಆ್ಯಂಡ್ ಸ್ಲೋ ಆ್ಯಂಡ್ ಕ್ಲಿಯರ್ ಆಗಿ 2 ಅಥವಾ 3 ಬಾರಿ ಪ್ರಶ್ನೆಯನ್ನು ಓದ್ಕೋಬೇಕು ವಿತ್ ಫೋಕಸ್. ಏನು ಕೇಳಿದ್ದಾರೆ ಈ ಪ್ರಶ್ನೆ, ಇತಿಹಾಸದಲ್ಲಿ ಯಾವ ಸೆಕ್ಷನಲ್ಲಿ ಇದೆ, ವಿಜಯನಗರ ಎಂಪೈರ್ ಮೇಲೆ ಇದೆಯಾ, ಅಥವಾ ಆದಿಲ್ ಶಾಹಿ ಬಗ್ಗೆ ಇದೆಯಾ, ಅಥವಾ ತುಗ್ಲಕ್ಸ್ ಬಗ್ಗೆ ಇದೆಯಾ, ಅಥವಾ ಮೊಘಲ್ಸ್ ಬಗ್ಗೆ ಇದೆಯಾ, ಯಾವ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಇದೆ, ಏನು ಕೇಳಿದ್ದಾರೆ. ಇವಾಗ ಉದಾಹರಣೆಗೆ ಮೊಘಲ್ಸ್ನ ಆರ್ಕಿಟೆಕ್ಚರ್ ಮೇಲೆ ಕೇಳಿದಾರಾ, ಮೊಘಲ್ಸ್ನ ಅಡ್ಮಿನಿಸ್ಟ್ರೇಷನ್ ಮೇಲೆ ಕೇಳಿದಾರಾ, ಇದ್ರ ಬಗ್ಗೆ ನಾನು ಎಲ್ಲಾದರೂ DSERTಯಲ್ಲಿ ಓದಿದ್ದೀನಾ, NCERTಯಲ್ಲಿ ಓದಿದ್ದೀನಾ, ರೆಫರೆನ್ಸ್ ಬುಕ್ಸಲ್ಲಿ ಓದಿದ್ದೀನಾ, ಎಲ್ಲಾದರೂ ಓದಿದ್ದೀನಾ ಅದ್ರ ಬಗ್ಗೆ, ಅಥವಾ ಟೆಸ್ಟ್ ಸಿರೀಸನ್ನು ತೆಗೆದುಕೊಂಡಾಗ ಅದ್ರ ಬಗ್ಗೆ ಏನಾದರೂ ನಾವು ಟೆಸ್ಟ್ಗಳಲ್ಲಿ ಅಟೆಂಡ್ ಮಾಡಿದ್ದೀವಾ, ಈ ರೀತಿ ಥಿಂಕ್ ಮಾಡಬೇಕಾಗತ್ತೆ. ಸ್ವಲ್ಪ ಟೈಮ್ ತಗೋಬೇಕಾಗತ್ತೆ. ತಗೊಂಡ ನಂತರ 4 ಆಯ್ಕೆಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. 4 ಆಯ್ಕೆಗಳನ್ನು ತಾವು ಅಬ್ಸರ್ವ್ ಮಾಡಬೇಕು. ಈ 4 ಆಯ್ಕೆಗಳಲ್ಲಿ ಎಕ್ಸಾಮಿನರ್ ಏನು ಮಾಡ್ತಾರೆ, ಟ್ರಿಕ್ಕಿ ಯೂಸ್ ಮಾಡಿ ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ, ಅದನ್ನು ತಾವು ಅಬ್ಸರ್ವ್ ಮಾಡಬೇಕು. ಈ 4 ಆಪ್ಷನ್ಸಲ್ಲಿ ಚೇಂಜಸ್ ಮಾಡಿರ್ತಾರೆ. ಆ್ಯಕ್ಚುಲಿ ನೀವು ಹೊರಗಡೆ ಮಾಕ್ ಟೆಸ್ಟ್ ತಗೋಬೇಕಾಗಿರೋದೇ ಅದೇ. ಮಾಕ್ ಟೆಸ್ಟಲ್ಲಿರೋ ಕ್ವಶನ್ಸ್ ಬರುತ್ತೆ ಅಂತಲ್ಲ, ಮಾಕ್ ಟೆಸ್ಟಲ್ಲಿರುವಂಥ ಆಪ್ಷನ್ಸ್ನ ಯಾವ ರೀತಿ ಚೇಂಜಸ್ ಮಾಡ್ತಿರ್ತಾರೆ, ಆಪ್ಷನ್ಸ್ನಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ, ಏನೇನು ವೇರಿಯೇಷನ್ ಮಾಡಿದ್ದಾರೆ, ಅದು ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ 4 ಆಯ್ಕೆಗಳಲ್ಲಿ ಒಂದು ಉತ್ತರ ಇರುತ್ತೆ, ಬಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ. ಆ ಓದಿರುವ ಕಾನ್ಸೆಪ್ಟ್ಗೆ, ಉದಾಹರಣೆಗೆ ಮೊಘಲ್ಸ್ ಮೇಲೆ ಒಂದು ಪ್ರಶ್ನೆ ಬಂದಿದೆ, ಮೊಘಲ್ಸ್ ಬಗ್ಗೆ ನಾನು DSERTಯಲ್ಲಿ ಏನೇನು ಓದಿದ್ದೀನಿ, NCERTಯಲ್ಲಿ ಏನೇನು ಓದಿದ್ದೀನಿ, ರೆಫರೆನ್ಸ್ ಬುಕ್ಸ್ನಲ್ಲಿ ಏನೇನು ಓದಿದ್ದೀನಿ, ಸೊ ಅದಕ್ಕೇನಾದರೂ ಲಿಂಕ್ ಆಗ್ತಾ ಇದೆಯಾ. ನಿಮ್ಮ ಮೈಂಡ್ ಜೊತೆಗೆ ಪ್ರಶ್ನೆಯನ್ನು ಲಿಂಕ್ ಮಾಡ್ಕೋಬೇಕು. ನಿಮ್ಮ ಮೈಂಡ್ ಜೊತೆಗೆ ಪ್ರಶ್ನೆಯನ್ನು ಲಿಂಕ್ ಮಾಡ್ಕೋಬೇಕು. ಮೈಂಡಲ್ಲಿ ಟೆನ್ಷನ್ ಇರಬಾರ್ದು. ಲಿಂಕ್ ಮಾಡಿಕೊಂಡು ಆವಾಗ ತಮ್ಮ ಬೇಸಿಕ್ ನಾಲೆಡ್ಜನ್ನು ಅಪ್ಲೈ ಮಾಡಿ ಗೆಸ್ ಮಾಡೋದನ್ನು ತಾವು ಕಲಿಬೇಕಾಗುತ್ತೆ. ಆಪ್ಷನ್ಸನ್ನು ಎಲಿಮಿನೇಟ್ ಮಾಡೋದನ್ನು ತಾವು ಕಲಿಬೇಕಾಗುತ್ತೆ. ಆಪ್ಷನ್ಸನ್ನು ಎಲಿಮಿನೇಟ್ ಮಾಡೋದು ಅಂತಂದರೆ ಸುಮ್ಮನೆ ಒಂದು ದೇವರ ಮೇಲೆ ಭಾರ ಹಾಕಿ 4ರಲ್ಲಿ 1 ಹಾಕೋದಲ್ಲ. ಸೊ 4ರಲ್ಲಿ 1 ಹಾಕಿದಾಗ ಕ್ಲಿಕ್ ಆಗ್ಬೋದು ದೇವ್ರು ನಮ್ಮ ಕಡೆ ಇದ್ದಾಗ, ಬಟ್ ದೇವರು ಯಾವಾಗಲೂ ನಮ್ಮ ಕಡೆ ಇರ್ತಾನೆ ಅನ್ನೋದು ಹೇಳೋಕ್ಕಾಗಲ್ಲ. ಹಾಗಾಗಿ ಕಾಣದೇ ಇರುವ ದೇವರಕ್ಕಿಂತ ನಂಬಿಕೆ ಇರಲಿ, ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಅಥವಾ ನಮ್ಮ ನಾಲೆಡ್ಜ್ ಮೇಲೆ ನಮಗೆ ನಂಬಿಕೆ ಇರಬೇಕು. ದೇವರು ಅನ್ನೋದು ಕೂಡ ಒಂದು ನಂಬಿಕೆ. ಹಾಗಾಗಿ ನಮ್ಮ ನಾಲೆಡ್ಜ್ ಮೇಲೆ ನಮಗೆ ನಂಬಿಕೆ ಇಟ್ಟುಕೊಂಡು ಪ್ರಶ್ನೆಯನ್ನು ನಾಲೆಡ್ಜ್ ಜೊತೆಗೆ ಲಿಂಕ್ ಮಾಡಿಕೊಂಡು ಸೊ ಅದನ್ನು ನಾವು ಗೆಸ್ ಮಾಡೋದನ್ನು ಕಲಿಬೇಕು. ಯಾವಾಗ ಕೊಟ್ಟಿರೋ ಪ್ರಶ್ನೆಗೆ ನಮಗೆ ಬೇಸಿಕ್ ನಾಲೆಡ್ಜ್ ಇರೋದಿಲ್ಲ, 0% ನಾಲೆಡ್ಜ್ ಇದೆ ಅಂದಾಗ ಅವಾಗ ಏನಾಗುತ್ತೆ, ಆ ಪ್ರಶ್ನೆಗೆ ರಿಸ್ಕ್ ತೆಗೆದುಕೊಳ್ಳೋದಿರೋದೇ ಒಳ್ಳೆಯದು. ಸೊ ಹಾಗಾಗಿ ನೀವು ಹೊರಗಡೆ ಏನು ಮಾಡಬೇಕಾಗುತ್ತೆ, ಮಾಕ್ ಟೆಸ್ಟನ್ನು ಬರೀಬೇಕು. ಸುಮಾರು ಒಂದು 20-30 ನೀವು ಟೆಸ್ಟನ್ನು ತೆಗೆದುಕೊಂಡಾಗ ಈ ಗೆಸ್ಸಿಂಗ್ ಎಬಿಲಿಟಿ ವಿತ್ ಒಂದು ಬೇಸಿಕ್ ನಾಲೆಡ್ಜನ್ನು ಲಿಂಕ್ ಮಾಡಿಕೊಂಡು ಗೆಸ್ ಮಾಡುವಂಥ ಎಬಿಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಮಾಕ್ ಟೆಸ್ಟ್ ಬರೀರಿ ಅಂತಂದರೆ ಏನಾಗುತ್ತೆ, ಕೆಲವೊಂದು ಬಾರಿ ಮಾಕ್ ಟೆಸ್ಟ್ ಬರೆಯೋ ಅವಶ್ಯಕತೆ ಇಲ್ಲ, ನಮಗೆ ಜಸ್ಟ್ ಕೀ ಆನ್ಸರ್ ಕೊಟ್ಬಿಟ್ಟು ನಾವು ಬಾಯಾಟ ಮಾಡ್ತೀವಿ, ಇದು ವರ್ಕ್ ಆಗಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಪ್ರಾಪರ್ ಪ್ರೊಸೆಸ್. ನಮ್ಮದು ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಪ್ರಾಪರ್ ಪ್ರೊಸೆಸ್ ಇಲ್ಲ. ನಮಗೆಲ್ರಿಗೂ ಕೂಡ ಬುಕ್ಸ್ ಅವೈಲೇಬಲ್ ಇದೆ, ಎಲ್ರಿಗೂ ಕೂಡ ಒಂದು ಸೋರ್ಸಸ್ ಅವೈಲೇಬಲ್ ಇದೆ, ಬಟ್ ಹೂ ಎವರ್ ಡೂಯಿಂಗ್ ಪ್ರಾಪರ್ ಪ್ರೊಸೆಸ್ ಆರ್ ಗೆಟಿಂಗ್ ಥ್ರೂ ದ ಸಕ್ಸಸ್. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಪ್ರಾಪರ್ ಪ್ರೊಸೆಸ್ಸನ್ನು ಫಾಲೋ ಮಾಡಬೇಕು. ಕಮಿಂಗ್ ಟು ದ ಪಾಯಿಂಟ್, ಕಾನ್ಸೆಪ್ಟ್ ಬಗ್ಗೆ 0 ನಾಲೆಡ್ಜ್ ಇದ್ದಾಗ ರಿಸ್ಕ್ ತೆಗೆದುಕೊಳ್ಳೋದು ಇರೋದೇ ಒಳ್ಳೆಯದು. ರಿಸ್ಕ್ ತೆಗೆದುಕೊಳ್ಬಾರ್ದು. ಬಿಕಾಸ್ ನೆಗೆಟಿವ್ನ ಒಂದು ವಿಕ್ಟಿಮ್ ಆಗ್ತೀವಿ ನಾವು, ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ, ನಾವು ಫೈನಲಲ್ಲಿ ಬರೋದಿಲ್ಲ. ಬಿಕಾಸ್ ತುಂಬ ಕ್ವಶನ್ಸ್ಗಳು ನೆಗೆಟಿವ್ ಆಗಿಬಿಡುತ್ತೆ. ಯಾವಾಗ 0% ನಾಲೆಡ್ಜ್, ಎಕ್ಸಾಂಪಲ್ ಇವಾಗ ಒಂದು ಬೇರೆ ದೇಶದ ಯಾವುದೋ ಸ್ಪೇಸ್ ಮಿಷನ್ ಬಗ್ಗೆ ಕೇಳಿರ್ತಾರೆ, ಬಟ್ ನಾವು ಓದಿರೋದಿಲ್ಲ, ಬಟ್ ಯಾಕೆ ಸುಮ್ಮನೆ ಟಿಕ್ ಮಾಡೋದು. ಸೊ ಟಿಕ್ ಮಾಡೋದ್ರಿಂದ ಕರೆಕ್ಟ್ ಆಗ್ಬೋದು, ಬಟ್ ವಿತೌಟ್ ಪ್ರಾಪರ್ ನಾಲೆಡ್ಜ್, ವಿತೌಟ್ ಪ್ರಾಪರ್ ಬೇಸಿಕ್ ನಾಲೆಡ್ಜ್ ಅದು ದೇವರೇ ಕಾಪಾಡಬೇಕಷ್ಟೇ. ಸೊ ಎಲ್ಲರೂ ದೇವರೇ ಕಾಪಾಡಬೇಕು ಅಂದರೆ ದೇವ್ರು ಯಾರಿಗೆ ಕಾಪಾಡಬೇಕು? 100 ಜನ ಅಭ್ಯರ್ಥಿಗಳು ಎಕ್ಸಾಮ್ ಬರೀತಿದ್ದಾರೆ, 100 ಜನ ದೇವ್ರು ಕಾಪಾಡಲಿ ಅಂತ ಟಿಕ್ ಹಾಕ್ತಾ ಬಂದರೆ ದೇವ್ರು ಯಾರಿಗೆ ಕಾಪಾಡಬೇಕು?
ಎಲ್ರಿಗೂ ಕಾಪಾಡೋಕ್ಕಂತೂ ಆಗಲ್ಲ. ಹಾಗಾಗಿ ಸೊ ಯಾರನ್ನ ಕಾಪಾಡ್ತಾನೆ ಯಾರನ್ನ ಬಿಡ್ತಾನೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಿಮ್ಗೆ ಯಾವ್ದು ಕಾನ್ಸೆಪ್ಟ್ ಗೊತ್ತಿರುತ್ತೆ ಅದನ್ನು ಮಾತ್ರ ನೀವು ಗೆಸ್ ಮಾಡೋದನ್ನು ಕಲೀರಿ. ಆದಷ್ಟು ಒಂದು ರಿಸ್ಕ್ ತೆಗೆದುಕೊಳ್ಳೋದನ್ನು ಕಮ್ಮಿ ಮಾಡಿ. ಸೊ ಕ್ಯಾಲ್ಕುಲೇಟೆಡ್ ರಿಸ್ಕ್ ವಿತ್ ಬೇಸಿಕ್ ನಾಲೆಡ್ಜ್. ನೆಗೆಟಿವ್ ವಿಕ್ಟಿಮ್ನ ಆಗಬೇಡಿ ಅಂತ ಹೇಳ್ತಾ, ಸೊ ಇಷ್ಟೇನಿದೆ ಇದು ಕೊನೆ ಮೂಮೆಂಟ್ನ ಒಂದು ತಯಾರಿ ಆಗುತ್ತೆ. ಹಾಗೆ ಇದರ ಜೊತೆಗೆ ನಿಮ್ಮ ಟಿಪ್ಸ್ಗಳು ಏನಾದರೂ ಇದ್ದರೆ, ನಿಮ್ಮ ಪ್ರಾಪರ್ ಟಿಪ್ಸ್ಗಳು, ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಫ್ಯೂಚರ್ ಆಸ್ಪಿರೆಂಟ್ಸ್ಗೆ ಅಥವಾ ಈ ಒಂದು ಎಕ್ಸಾಮ್ನ ಬರಿತಾ ಇರುವಂಥ ಈ ಥರ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗುವಂಥ ಟಿಪ್ಸ್ ಏನಾದರೂ ಇದೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ, ಇಷ್ಟು ಇವತ್ತಿನ ಒಂದು ಬ್ರೀಫ್ ಚರ್ಚೆ ಆಗಿರುತ್ತೆ. ಈ ಒಂದು ಚರ್ಚೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು. ಹಾಗೂ ಈ ಒಂದು ಕ್ಲಾಸ್ ಅಥವಾ ಸೆಷನ್ನನ್ನು ಯಾರಿಗೆ ನೀಡಿದೆ ಅವರಿಗೆ ಶೇರ್ ಮಾಡ್ಬೋದು. ಯಾರು ಈ ಎಕ್ಸಾಮನ್ನು ಬರಿತಾ ಇದ್ದಾರೆ ಅವರಿಗೆ ಶೇರ್ ಮಾಡ್ಬೋದು. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಆ ಒಂದು ಲಿಂಕ್ನಲ್ಲಿ PSI 45 ಎಕ್ಸಾಮ್ ಮತ್ತು 402 ಎಕ್ಸಾಮ್ಗೆ ಒಂದು ಕೋರ್ಸ್ ಅವೈಲೇಬಲ್ ಇರುತ್ತೆ. ಆ ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಅಲ್ಲಿ ಎಸ್ಸೆ ಕ್ಲಾಸಸ್, ಪ್ರಿಸೈಸ್ ರೈಟಿಂಗ್, ಟ್ರಾನ್ಸ್ಲೇಷನ್ ಮತ್ತು ಪೇಪರ್ 2ನ ನೋಟ್ಸ್ ಮತ್ತು ಟೆಸ್ಟ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಈ ವರ್ಷ ನಡೀತಾ ಇರುವಂತಹ KS ಎಕ್ಸಾಮ್ಸ್ ಶಾರ್ಟ್ಲಿ ನೋಟಿಫಿಕೇಶನ್ ಆಗುತ್ತೆ. KS ಮೇನ್ಸ್ ಕ್ಲಾಸಸ್ ನಡೀತಾ ಇದೆ, ಮೇನ್ಸ್ ಕ್ಲಾಸಸ್ಗಳು ನಡೀತಾ ಇದೆ. ಯಾರು ಕನ್ನಡ ಮಾಧ್ಯಮದಲ್ಲಿ KSನ ಒಂದು ಮೇನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಕೂಡ ಜಾಯಿನ್ ಟು ಲರ್ನ್ ಆ್ಯಪನ್ನು ಒಂದ್ಸಲ ಚೆಕ್ ಮಾಡ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.